ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿ ಈಗ ಆಲ್ರೆಡಿ ಜೈಲು ಪಾಲಾಗಿದ್ದಾರೆ. ಸೊ ಇವ್ರ ಜೊತೆ ಅಂದ್ರೆ ದರ್ಶನ್ ಅವರ ಜೊತೆ ಮೆಜೆಸ್ಟಿಕ್ ನಿಂದ ಶುರುವಾದ ಇವರ ಒಂದು ಒಡನಾಟ ಚಕ್ರವರ್ತಿವರೆಗೂ ಬಂದಿರುವಂತದ್ದು. ತುಂಬಾ ಆತ್ಮೀಯರು ಕೂಡ ದರ್ಶನ್ ಅವ್ರಿಗೆ. ನನ್ನ ಜೊತೆ ಈಗ ಒಬ್ರು ಅತಿಥಿ ಇದ್ದಾರೆ. ಸೊ ಅವರು ಮತ್ತಿನ್ಯಾರು ಅಲ್ಲ, ಹರೀಶ್ ರಾಯ್ ಅವರು. ಅಫ್ಕೋರ್ಸ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಓಮು ಸಿನಿಮಾ ಅದನ್ನೆಲ್ಲ ನೋಡಿದಾಗ ನಮಗೆ ಮೊದಲು ಜ್ಞಾಪಕ ಬರೋದೇ ಇವರು ಕೂಡ, ಶಿವಣ್ಣ ಅವ್ರ ಜೊತೆ. ಯಾಕಂದ್ರೆ ಇವರೇ ಮೈನ್ ವಿಲನ್ ಆ ಸಿನಿಮಾದಲ್ಲಿ. ಸೊ ಇವ್ರು ದರ್ಶನ್ ಅವ್ರಿಗೂ ಕೂಡ ತುಂಬಾ ಆಪ್ತರಾಗಿರುವಂತದ್ದು, ಆತ್ಮೀಯರಾಗಿರುವಂತದ್ದು. ಸೊ ಅವರು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ನಿಮ್ಮ ಮತ್ತೆ ದರ್ಶನ್ ಅವರ ಒಡನಾಟ ಎಷ್ಟು ವರ್ಷದ್ದು, ಎಷ್ಟು ಆತ್ಮೀಯವಾಗಿದ್ರಿ ಅಂತ ನಮ್ಗೆ ನೀವು ತುಂಬಾ ವರ್ಷಗಳಿಂದ ನಮ್ಗೆ ಹೇಳ್ಕೊಂಡು ಬರ್ತಾ ಇದ್ದೀರಾ. ದರ್ಶನ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ಅವರ ಒಂದು ಹೆಲ್ಪಿಂಗ್ ನೇಚರ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಸರಿ ಹೇಳಿರುವಂತದ್ದು ನೀವು. ಈಗ ಅವರು ಅರೆಸ್ಟ್ ಆಗಿರುವಂತದ್ದು ಸರ್, ಪರಪ್ಪನ ಅಗ್ರಹಾರಕ್ಕೆ ಮತ್ತೊಮ್ಮೆ ಹೋಗಿರುವಂತದ್ದು ಅವರು ಕೊಲೆ ಕೇಸ್ನಲ್ಲಿ. ಸೊ ಈ ವಿಷಯ ನೋಡಿದಾಗ, ಜೊತೆಗೆ ಈ ಒಂದು ಸ್ಥಿತಿಯಲ್ಲಿ ದರ್ಶನ್ ಅವರು ಇದ್ದಾರೆ ಅಂತ ಅಂದಾಗ ನಿಮ್ಗೆ ಎಷ್ಟು ನೋವಾಗ್ತಿದೆ? ಅದೇ ಮೊನ್ನೆ ಅಂದರೆ ಫಸ್ಟ್ ಆದ ದಿವಸ ನಿಮ್ಮ ಚಾನಲಲ್ಲಿ ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ನೋಡ್ತಾ ಇದ್ದೆ. ನಾನು ನೋಡ್ತಾ ಇರಬೇಕಾದ್ರೆ ಬ್ರೇಕಿಂಗ್ ನ್ಯೂಸಲ್ಲಿ ಮೊದಲು ಚಿತ್ರನಟ ತೋರಿಸಿದ್ರು, ಆಮೇಲೆ ಹೀರೋ ತೋರಿಸಿದ್ರು, ಆಮೇಲೆ ಇವ್ರ ಹೆಸರು ಬಂತು. ಆವಾಗಲೇ ಸ್ವಲ್ಪ ನನಗೆ ಸ್ವಲ್ಪ ಎದೆ ನೋವು ಸ್ಟಾರ್ಟ್ ಆಗೋಯ್ತು. ಅಂದರೆ ಅದು ನೀವು ಯಾವ ಥರದ ಕೇಸು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಇದು ತುಂಬ ಡೇಂಜರ್ ಕೇಸ್. ಇದು ಈ ಕೇಸಲ್ಲಿ ಹೇಗೆ ಹಿಂಗಾಗೋಯ್ತು ಇವರಿಗೆಲ್ಲ ಅಂತೇಳಿ ನಾನು ನೋಡಿದ ತಕ್ಷಣ ಅಪ್ಸೆಟ್ ಆಗೋದೆ. ಆಮೇಲೆ ಇನ್ನೊಂದು ಏನಂದರೆ, ಅವ್ರು ಸ್ವಲ್ಪ ಈ ಮಾಸ್ ಹೀರೋ ಅಲ್ವಾ. ಮಾಸ್ ಹೀರೋ ಅವಳು ಹೇಗಿರ್ತಾರೆ ಅಂದರೆ, ಅವ್ರದ್ದು ಬಿಲ್ಟ್ ಬಾಡಿ, ವಾಕಿಂಗ್ ಎಲ್ಲ ಹಾಗೆ ಇರಬೇಕು. ಅವರಿಗೆ ಅದು ಅಭ್ಯಾಸ ಆಗಿ ಹೋಗಿರ್ತದೆ. ಮಾಸ್ ಹೀರೋ ನೋಡಿದ ತಕ್ಷಣ ಪಟ್ಟು ಫಿಲ್ಮಲ್ಲಿ ನಾವು ಆ ಮ್ಯೂಸಿಕ್ ಎಲ್ಲ ಕೊಡೋದ್ರಿಂದಾಗಿ ಅವ್ರನ್ನ ಹೀರೋ ಥರ ತೋರಿಸ್ತೀವಿ. ಬಟ್ ನೀವು ತೋರಿಸೋ ಟೈಮಲ್ಲಿ ಅದು ವಿಲನಾಗಿ ಕಾಣ್ತದೆ. ನಾನು ಹೆಚ್ಚಾಗಿ ನೀವು ಎಲ್ಲೇ ನೋಡಿ ಅವರನ್ನು ಆ ರೀತಿ ಇದಾಗಿ, ಅವರು ಕೆಲವೊಂದು ಟೈಮಲ್ಲಿ ಅವರ ಮಾತು ಆಗಲಿ ಏನು ಸ್ವಲ್ಪ ವಿಲನಿಸ್ ಥರ ಕಾಣಿತು. ಅದಕ್ಕೆ ತಕ್ಕವಾಗಿ ಕೆಲವೊಂದು ಡೈಲಾಗ್ಗಳು ಬಂದಾಗ ಅದು ಅದ್ರ ಜೊತೆಗೆ ಇವತ್ತು ಈ ಸ್ಥಿತಿ ಈ ಥರ ಅವರಿಗೆ ಆಗೋಯ್ತು. ಇದು ಆಗಬಾರ್ದಿತ್ತು. ಇದು ಏನಕ್ಕೆ ಅಂದರೆ, ಇದೊಂದು ದೊಡ್ಡ ಕುಣಿಕೆ. ಇದು ಆ ಹೆಸರು ಇದೆಲ್ಲ ತುಂಬ ಅಂದರೆ, ಈಗ ಹೆಂಡತಿ ಗಂಡ ಜಗಳ ಇದೆಲ್ಲ ಇವನ್ ನನ್ನ ಮನೇಲೂ ಆಗಿದೆ. ನಾನು ಹೆಂಡತಿ ಕೊಡ್ತಿದ್ದೀನಿ, ಆಮೇಲೆ ನಾವು ಕ್ಷಮೆ ಕೇಳ್ತೀವಿ. ಆಮೇಲೆ ಇವತ್ತವರೆಗೆ ಅಲ್ಲದೆ ಆ ಪ್ರೀತಿ, ನಾನು ಪ್ರೀತಿ ಮಾಡಿ ಮದುವೆ ಆದವನು, ಅವ್ರನ್ನು ಅದೇ ಪ್ರೀತಿ ಮಾಡಿ ಮದುವೆ ಆದವರು. ಅಲ್ಲ ಖಂಡಿತ ಅಲ್ಲ. ಅದು ಏನಕ್ಕೆ ನಾವು ಹೊಡೆದು ಜಗಳಾಡ್ತೀವಿ ಅಂದರೆ, ಈ ನಾವು ನಮ್ಮ ಹೆಂಡತಿನ ನಮ್ಮ ರೂಟಿಗೆ ಬರಬೇಕು, ಆ ಪ್ರೀತಿ ಅದು ನಮಗೆ. ಅವಳು ಎಲ್ಲೋ ನಮ್ಮಿಬ್ರದ್ದು ಮ್ಯಾಚಿಂಗ್ ಮಿಸ್ ಮ್ಯಾಚ್ ಆದರೆ ನಾಳೆ ಡೈವರ್ಸ್ ಆಗಿ ಹೋಗ್ಬಿಡ್ತೀವಿ, ನಾವು ಬೇರೆ ಹೋಗ್ಬಿಡ್ತೀವಿ. ಈ ಕಾರಣಕ್ಕೆ ಕೆಲವು ನನ್ನ ಭಾವನೆ, ಕೆಲವು ಗಂಡಸರು ಈ ಥರ ಹೊಡೆದಾದ್ರೂ ಬುದ್ಧಿ ಹೇಳಿ ಕರೆಕ್ಟ್ ಮಾಡೋಣ ಆ ರೀತಿ ಇರ್ತದೆ. ಕೆಲವರು ಸೈಲೆಂಟ್ ಇರ್ತಾರೆ, ಏನು ಹೇಳೋದಿಲ್ಲ, ಆಯ್ತಮ್ಮ ಬೇಡಮ್ಮ ಡೈವರ್ಸ್ ಮಾಡಬೇಡ, ಬೇರೆ ಆಗ್ಬಿಡ್ತಾರೆ. ಒಂದು ಹೆಣ್ಣನ್ನು ಯಾವತ್ತೂ ಒಂದ್ಸರಿ ಪ್ರೀತಿಸಿ ಮದುವೆ ಆದಮೇಲೆ ಡೈವರ್ಸ್ ಎಂಬುದು ಪದ ಇರಲೇಬಾರ್ದು. ಅದು ಏನಕ್ಕೆಂದರೆ, ಗಂಡಸರು ಬೇರೆ ಮದುವೆ ಆಗ್ತಾನೆ, ಬಟ್ ಹೆಣ್ಣಿಗೆ ಒಂದು ಹೆಸರು ಇರ್ತದಲ್ಲ, ಅದೊಂಥರ ಬರಬಾರ್ದು. ಇವನು ಗಂಡಿಗೂ ನಾಳೆ ಅದವ್ರು, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕ್ಯಾರಿಯರ್ ಆಗುತ್ತೆ ಅದೇ ಹೆಸರು, ಕೆಟ್ಟ ಹೆಸರು, ಹಂಗಾಗಬಾರ್ದು. ಸೊ ಅದರಿಂದಾಗಿ ಗಂಡ ಹೆಂಡ್ತಿದ್ದು ಕಾಮನ್, ಬಟ್ ಇದು ಹಾಗಲ್ಲ. ಇವತ್ತು ಏನಾಯಿತು, ಒಂದು 302 ಅಂದರೆ ನಮ್ಮ ಇಂಡಿಯನ್ ಇದರಲ್ಲಿ ಲಾ ಇದರಲ್ಲಿ ಅದು 302 ಎಂಬುದು ತುಂಬ ದೊಡ್ಡ ಕೇಸ್. ಅದು ಕೊಲೆ ಅಪರಾಧ ಎಂಬುದು ಭಾಳ ದೊಡ್ಡ ಕೇಸ್ ಆಗಿರ್ತದೆ. ಆಮೇಲೆ ಅದರಲ್ಲಿ ಆ ಕೊಲೆಯಲ್ಲಿ ಕೂಡ ವಿಧ ಇದಿರ್ತದೆ. ಅಂದರೆ ಕ್ರೂರವಾದ, ಅತಿ ಕ್ರೂರವಾದ, ರೇಪ್ ಆ್ಯಂಡ್ ಮರ್ಡರ್, ಅದಕ್ಕೆ ಬೇರೆ ಥರ ಶಿಕ್ಷೆಗಳಿರ್ತದೆ. ಕಿಡ್ನ್ಯಾಪಿಂಗ್ ಆ್ಯಂಡ್ ಅದು ಬೇರೆ ಥರ ಇರ್ತದೆ. ಅಂದರೆ ಲಾದಲ್ಲಿ ಕೆಲವೆಲ್ಲ ಸೆಕ್ಷನ್ ಆಗ್ತಾರೆ, ಅದು ನಮಗೆ ಗೊತ್ತಾಗೋದಿಲ್ಲ. ಸೆಕ್ಷನ್ ಏನು ಅಂತ ಎಂಬುದು ಲಾಯರಿಗೆ ಮತ್ತು ಜಡ್ಜಸ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಈ ಇದರಲ್ಲಿ ಸಿಕ್ಕಾಕೋಬೇಕಿತ್ತ ಎಂಬುದು ನನಗೆ ತಳಮಳ ಸ್ಟಾರ್ಟ್ ಆಗೋಯ್ತು. ಏನು ತಳಮಳ ಅಂದರೆ, ಇದು ಎಷ್ಟು ವರ್ಷ ಮುಂದುವರ್ಕೊಂಡು ಹೋಗ್ತದೆ ಅಂದರೆ, ನಮ್ಮ ಮೈಂಡ್ ಇನ್ನು ಮುಂದೆ ಒಂದು ಕಾನ್ಸಂಟ್ರೇಷನ್ ಅದರ ಮೇಲೆ ಇರಬೇಕಾಗ್ತದೆ. ನಾವು ಚಿತ್ರರಂಗದಲ್ಲಿ ಕಲಾವಿದ ಆಗಬೇಕಾದ್ರೆ ತುಂಬ ಫ್ರೀ ಆಗಿರ್ಬೇಕು, ಮೈಂಡ್ ಎಂಬುದು ತುಂಬ ಫ್ರೀ ಆಗಿರ್ಬೇಕು. ಆವಾಗಲೇ ಒಂದು ಕಲಾವಿದನಾಗಿ ನಾವು ಆ್ಯಕ್ಟಿಂಗ್ ಮೇಲೆ ಅಷ್ಟು ಎಫರ್ಟ್ ಹಾಕ್ಬೋದು.